ಹಾಯ್ ಫ್ರೆಂಡ್ಸ್, ಶ್ರೀ ಚರಿತಾ ಫುಡ್ಸ್ಗೆ ಸ್ವಾಗತ. ಇವತ್ತು ಒಂದು ಹೆಲ್ದಿಯಾಗಿರೋ ಸೂಪರ್ ಆಗಿರೋ ಜೋಳದ ಮಸಾಲೆ ಮುದ್ದೆ. ಇದು ಶುಗರ್ BP ಇರೋರಿಗೆ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ಗೆ ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ ಚಟ್ಪಟ ಆದಮೇಲೆ ಅದಕ್ಕೆ ಸಣ್ಣಗೆ ಹಚ್ಚಿರೋ ಈರುಳ್ಳಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆದಮೇಲೆ ಒಂದು ಲೋಟ ಜೋಳದ ಹಿಟ್ಟಿಗೆ 1.5 ಲೋಟ ನೀರು ಹಾಕಬೇಕು. ಯಾವ ಲೋಟದಲ್ಲಿ ಹಿಟ್ಟು ತೊಗೊಂಡಿರ್ತೀವೋ ಅದೇ ಲೋಟದಲ್ಲಿ ನೀರು ಹಾಕಬೇಕು. 1.5 ಲೋಟ ನೀರು ಹಾಕಿಬಿಟ್ಟು ಅದಕ್ಕೊಂದು ಸ್ವಲ್ಪ ಉಪ್ಪು, ಅದು ನೀರು ಕುದ್ಮೇಲೆ 1 ಲೋಟ ಹಿಟ್ಟು ಹಾಕಿ ಅದಕ್ಕೊಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡ್ರೆ ಸ್ವಲ್ಪ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ಕಲರ್ ಹಾಕ್ತೀವಿ. ಇದು ನೋಡಿ ಚೆನ್ನಾಗಿ 5 to 10 ಮಿನಿಟ್ಸ್ ಬಾಯ್ಲ್ ಆಗಬೇಕು. ನೀರು ಕಲರ್ ಚೇಂಜ್ ಆಗಬೇಕು. ಅಲ್ಲಿವರೆಗೂ ಬಾಯ್ಲ್ ಆದಮೇಲೆ ನಿಧಾನಕ್ಕೆ ಉರಿನ ಸ್ವಲ್ಪ ಕಡಿಮೆ ಮಾಡಿಕೊಂಡು ನೋಡಿ ಈ ಥರ ನಿಧಾನಕ್ಕೆ ಉಂಡೆ ಕಟ್ಟಲಿಲ್ಲಂಗೆ ನಿಧಾನಕ್ಕೆ ಕಲಿಸ್ಕೊಂಡು ನೋಡಿ ಈ ಥರ ಅದು ಕೈಗೆ ಹತ್ಕೋಬಾರ್ದು. ಈ ಥರ ಕೈಗೆ ಹತ್ಕೊಂಡಿಲ್ಲ ಅಂದರೆ ಮುದ್ದೆ ಪರ್ಫೆಕ್ಟಾಗಿ ಆಗಿದೆ ಅಂತ. ಈ ಮಸಾಲೆ ಮುದ್ದೆನ ಒಂದು ಪ್ಲೇಟಲ್ಲಿ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಸವರ್ಬಿಟ್ಟು ಅದಕ್ಕೆ ಅದರ ಮುದ್ದೆ ಹಾಕಿ ಚಿಕ್ಕದಾಗಿ ಉಂಡೆ ಮಾಡ್ಕೊಂಡು ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಇದಕ್ಕೆ ಚಟ್ನಿ ಆ ಥರ ಏನೂ ಮಾಡಲ್ಲ. ಇದಕ್ಕೆ ಶೇಂಗಾ ಚಟ್ನಿ, ಟೊಮೊಟೊ ಬಜ್ಜಿ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಪೇಜ್ನ ಫಾಲೋ ಮಾಡಿ. ಈ ಥರ ಹೊಸ ಹೊಸ ರೆಸಿಪಿಗಾಗಿ ನೋಡ್ತಾ ಇರಿ. ಬಾಯ್ ಬಾಯ್.